ನಮಸ್ಕಾರ ಕರ್ನಾಟಕ. ಎಚ್ಚರವಿರಲಿ. ಯಾಕೆ ಅಂತಂದರೆ ಪೊಲೀಸರು ನಿಮ್ಮನ್ನೇನಾದರೂ ಕಸ್ಟಡಿಗೋ ಅಥವಾ ಪೊಲೀಸ್ ಠಾಣೆ ಕರ್ಕೊಂಡು ಹೋದರೆ ಜೀವಂತ ಕಳಿಸ್ತಾರ ಅನ್ನೋ ಡೌಟು ಕರ್ನಾಟಕದಲ್ಲಿರೋ 7 ಕೋಟಿ ಜನರಿಗೂ ಶುರುವಾಗ್ಬಿಟ್ಟಿದೆ. ಕಾರಣ ಯಾಕೆ ಅಂತಂದರೆ ರೀಸೆಂಟಾಗಿ ತುಮಕೂರಲ್ಲಿ ಯುಗಾದಿ ಹಬ್ಬಕ್ಕೆ ಇಸ್ಪಿಟ್ ಆಡ್ತಾ ಇದ್ದಂಥ ಕಾಂತರಾಜನ್ನ ಕರ್ಕೊಂಡೋಗಿ ಹೆಣ ಮಾಡಿದ ವಿಚಾರ ನಿಮಗೆಲ್ಲ ಗೊತ್ತೇ ಇದೆ. ಅದನ್ನು ತೊಗೊಂಡೋಗಿ CD ಕೊಟ್ಟಿದ್ದಾರೆ. ಇದೇ ತುಮಕೂರಿಂದ ಗೆದ್ದು ಬಂದಂಥ ಹೋಮ್ ಮಿನಿಸ್ಟ್ರು ಪರಮೇಶ್ವರ್ ಅವರು CD ತನಿಖೆ ಮಾಡಿಸ್ತೀವಿ ಅಂತ ಹೇಳಿದ್ದಾರೆ. ಈ CD ತನಿಖೆಯ ವಿಚಾರವಾಗಿ ಇನ್ನೊಂದು ಕೇಸ್ ಆಗಿತ್ತು ಕಳೆದ ನವಂಬರ್, ಅಂದರೆ 2025 ನವಂಬರಲ್ಲಿ 4 ತಿಂಗಳ ಹಿಂದೆ ಬೆಂಗಳೂರಿನ ವಿವೇಕ್ ನಗರ, ದ ಗ್ರೇಟ್ ವಿವೇಕ್ ನಗರ ಪೊಲೀಸರು, ಅಂದರೆ ಈ ಕೊಲೆ ಮಾಡೋದಕ್ಕೆ ಬೆಂಗಳೂರಿನ ವಿವೇಕ್ ನಗರ ಪೊಲೀಸರು ತುಂಬ ಫೇಮಸ್ಸು, ತುಂಬ ಫೇಮಸ್ಸು. ಕಾರಣ ಯಾಕೆ ಅಂತಂದರೆ ನವಂಬರಲ್ಲಿ ಒಬ್ಬ ದರ್ಶನ್ ಅನ್ನೋ ಹುಡುಗ ಯಾರೋ ಈ ಡೆಲಿವರಿ ಬಾಯ್ ಜೊತೆ ಏನೋ ಒಂದು ಸಣ್ಣ ಪುಟ್ಟ ಗಲಾಟೆ ಮಾಡ್ಕೊಂಡವನೇ. ಅವನನ್ನು ಎತ್ತಾಕೊಂಬಂದಂಥ ಪೊಲೀಸರು ನೀವು ಅಲ್ಲಿ ಸ್ಕ್ರೀನಲ್ಲಿ ನೋಡ್ಬೋದು. ಇದೇ ಹುಡುಗ ಆ್ಯಂಡ್ ಬಿಲಾಂಗ್ಸ್ ಟು ಎ ಡಿಪ್ರೆಸ್ಡ್ ಕಮ್ಯುನಿಟೀಸ್, ಅಂದರೆ ತುಂಬ ನೋವಿನಿಂದ ದಶಕಗಳಿಂದ ನೋವಿಂದ ನೊಂದ್ಕೊಂಬಂದಂಥ ಕಮ್ಯುನಿಟಿಗೆ ಬಿಲಾಂಗ್ ಆದಂಥ ಈ ದರ್ಶನನ ಯುವತಿ ಏನಾದರೂ ತಪ್ಪು ಮಾಡಿದರೆ ಒಂದೆರಡು ಉಗಿದು ಅವ್ರುಗಳಿಗೆ ಭಯ ಹಿಡಿಸಿ ಹೋಗಪ್ಪ ಅಂತ ಹೇಳಿ ಕಳಿಸಿದ್ರೆ ಆಗ್ಬೋದಾಗಿತ್ತು. ತಾಕಂಬಂದು ಅವನಿಗೆ 3rd ಡಿಗ್ರಿ 4th ಡಿಗ್ರಿ 5th ಡಿಗ್ರಿಗಳನ್ನು ಕೊಟ್ಟು ಹಿಂಸೆಯನ್ನು ಕೊಟ್ಟು ಆಮೇಲೆ 4-5 ದಿವಸ ಅವನನ್ನು ಅಲ್ಲೇ ಕಸ್ಟಡಿಯಲ್ಲಿ ಮಡ್ಕೊಂಡು ಕೊನೆಗೆ ಅವನು ಅಲ್ಲೇ ಸತ್ತೋದ. ಈ ಪ್ರಕರಣ ಏನಾಯಿತು ಮಾಧ್ಯಮಗಳ ಕಿವಿಗೆ ಬಿದ್ದಾಗ, ಸಾರ್ವಜನಿಕರ ಕಿವಿಗೆ ಬಿದ್ದಾಗ ಡೆಫಿನೆಟ್ಲಿ ಬೀಯಿಂಗ್ ಎ ಸ್ಟೇಟ್ ಗೌರ್ಮೆಂಟ್ ಮೇಲೆ ಒಂದು ಜವಾಬ್ದಾರಿ ಇದೆ, ಪೊಲೀಸ್ ಇಲಾಖೆ ಮೇಲೆ ಜವಾಬ್ದಾರಿ ಇದೆ. ಸಡನ್ನಾಗಿ ಏನು ಮಾಡಿದ್ರು, ಕಣ್ಣು ಓಡಿಸೋ ವ್ಯಾಪಾರ. ಮೊನ್ನೆ ಅವನು ತುಮಕೂರಲ್ಲಿ ಇಸ್ಪಿಟ್ ಆಡಬೇಕಾದ್ರೆ ಸತ್ತೋದ ಹುಡುಗನೂ ಅಷ್ಟೇ CD ಕೊಟ್ಟರು. ಈ ಒಂದು ದರ್ಶನ್ ಕೇಸನ್ನು ಸಹ ಈ ಸತ್ತೋದ್ನಲ್ಲ ದರ್ಶನ್ನ, ಈ ಡೆಲಿವರಿ ಬಾಯ್ ಜೊತೆ ಆರ್ಗ್ಯುಮೆಂಟ್ ಮಾಡೋಕ್ಕೆ ಹೋಗಿ ಏನೋ ಸಣ್ಣ ಪುಟ್ಟ ಲಿಟಿಪಿಟಿ ಮಾಡ್ಕೊಂಬಂದನ್ನು ವಿವೇಕ್ ನಗರ ಪೊಲೀಸರು ಎತ್ತಾಕೊಂಬಂದು, ಅದೇನು ಅಂತ ಗೊತ್ತಿಲ್ಲ, ಕ್ರೂರಿಗಳು ಪೊಲೀಸ್ ಸ್ಟೇಷನ್ ಅಂತಂದರೆ ವಿವೇಕ್ ನಗರದ್ದು. ಯಾಕಂತಂದರೆ ಇದೇ ಮೊದಲ ಬಾರಿಗೆ ಒಬ್ಬ ದರ್ಶನನ್ನು ಕೊಲೆ ಮಾಡೋದಲ್ಲ, 2013-14ರಲ್ಲಿ ಒಬ್ಬ ನೈಜೀರಿಯನ್ ವಕಾಯ MNL ಚಕಾ ಅಂತ ಒಬ್ಬ ಹುಡುಗ, ಫಾರಿನರ್ ಹುಡುಗನ್ನ ಹೊಡೆದು ಸಾಯಿಸಾಕಿ ನಾನು ಅದನ್ನು ಅವರ ಹೈಕಮಿಷನು ಮತ್ತು ಅಲ್ಲಿವರೆಗೂ ಕೂಡ ತೊಗೊಂಡೋಗಿದ್ದೆ. ತದನಂತರಗಳ ಪರಿಸ್ಥಿತಿಗಳ ಯೋಧೆಯಿಂದ ಕೊನೆಗೆ ಅವರ ನೈಜೀರಿಯನ್ ಹೈಕಮಿಷನ್ ಹೇಳ್ಬಿಟ್ರು, ನಾವು ನೋಡ್ಕೊಂತೀವಿ ಬಿಡಿ ಜಗದೀಶ್ ಅವರೇ ಅಂತ ಹೇಳಿದ್ರು. ಐ ಟುಕ್ ಇಟ್ ಟು ಇವನ್ ನೈಜೀರಿಯನ್ ಹೈಕಮಿಷನ್ನು. ಪೊಲೀಸ್ ಠಾಣೆಗೆ ಎತ್ತಾಕೊಂಬಂದರೆ ಇವರು ಯಾರನ್ನು ಬದುಕಿಸಿ ವಾಪಸ್ ಕಳಿಸ್ತಾರೆ ಅಂದರೆ ಆಶ್ಚರ್ಯ, ಅಂದರೆ ವಾಪಸ್ ಕಳಿಸಿದ್ರೆ ನಿಮ್ಮ ಆಶ್ಚರ್ಯ. ವಿವೇಕ್ ನಗರದ ಪೊಲೀಸ್ ಠಾಣೆಯಲ್ಲೂ ಕೂಡ ಮಗದೊಮ್ಮೆ ಮತ್ತೆ ಒಂದು ಕೊಲೆ ನಡೆದೋಯ್ತು. ಕೊಲೆ ಅಂತ ಯಾಕೆ ಹೇಳ್ತೀವಿ ಅಂತಂದರೆ, ಜೀವಂತವಾಗಿ ಪೊಲೀಸ್ ಠಾಣೆಗೆ ಕರ್ಕೊಂಬಂದನ್ನು ವಾಪಸ್ಸು ಜೀವಂತವಾಗಿ ಎನ್ಕ್ವೈರಿ ಮಾಡಿ ವಾಪಸ್ ಕಳಿಸ್ಕೊಡ್ಬೇಕಾದಂಥ ನೀವುಗಳು ಅವನನ್ನು 4-5 ದಿವಸ ಮಾಡಿಕೊಂಡು ಅವನು ಸತ್ತೋಗ್ತಾನೆ ಅಂತಂದರೆ ಅದನ್ನು ನಾವು ಕೊಲೆ ಅಂದಿರ ಅಥವಾ ನಾವೇನಾದರೂ ಬೇರೆ ಏನು ಹೇಳೋಕ್ಕೆ ಸಾಧ್ಯ ಇದೆಯಾ? ಸೊ ನಿಮ್ಗಳ ಥರ ನಾವು ಮುಚ್ಚಕ್ಕೂ ಬರಲ್ಲ. ಬಟ್ ಈ ಒಂದು ಪ್ರಕರಣವನ್ನು CD ತನಿಖೆಗೆ ಸರ್ಕಾರ CD ತನಿಖೆಗೆ ಅಂತೇಳಿ ಅದನ್ನು ಹ್ಯಾಂಡ್ ಓವರ್ ಮಾಡ್ತು. 4 ತಿಂಗಳು ಕಳೆದಿದೆ. CID ಅವರು ಯಾರನ್ನೂ ಕೂಡ ಅರೆಸ್ಟ್ ಮಾಡಿಲ್ಲ, ಯಾರಿಗೂ ನೋಟಿಸ್ ಕೊಟ್ಟಿಲ್ಲ. ಬದಲಿಗೆ ಈ ದರ್ಶನ್ ಇದನ್ನಲ್ಲ, ಈ ಸತ್ತೋದ್ನಲ್ಲ ದರ್ಶನ, ಅವ್ರ ಕುಟುಂಬಕ್ಕೆ ಬೆದರಿಕೆ ಕಾಲುಗಳು. ಅಂದರೆ ಏನು ಮುಂದುವರಿಯೋಕ್ಕೆ ಹೋಗ್ಬಿಡಿ, ಯಾವ ಮಾಧ್ಯಮಕ್ಕೂ ಕೊಡೋಕ್ಕೆ ಹೋಗ್ಬಿಡಿ, ಮುಂದುವರೆದ್ರೆ ನಿಮ್ಮ ಕತೆ ಮುಗಿದೋಯ್ತು. ಈ ಬೆದರಿಕೆ ಕರೆಗಳನ್ನು ಕೊಡ್ತಾ ಇದ್ದರ ಹಿನ್ನೆಲೆಯಲ್ಲಿ ಒಂದು PUCL ಅನ್ನೋ ಸಂಸ್ಥೆ, ಭಾರತದಲ್ಲಿ PUCL ಸಂಸ್ಥೆ ಸಾಕಷ್ಟು ಮಾನವೀಯ ಅಂದರೆ ಹ್ಯೂಮನ್ ರೈಟ್ಸ್ಗೋಸ್ಕರ ಸಾಕಷ್ಟು ಹೋರಾಟಗಳನ್ನು, ಪಿಟಿಷನ್ಗಳನ್ನು ಹೈಕೋರ್ಟಲ್ಲಿ, ಸುಪ್ರೀಂ ಕೋರ್ಟಲ್ಲಿ ಹಾಕಂಥ ಸಂಸ್ಥೆ ಈ ದರ್ಶನ್ ಕೇಸನ್ನು ಒಂದು PL ಮುಖಾಂತರ ಎತ್ಕೊಂಡು ಹೈಕೋರ್ಟ್ ಮುಂದೆ ಪ್ರೆಸೆಂಟ್ ಮಾಡಿದೆ. ಆ್ಯಂಡ್ ಸಬ್ಮಿಷನ್ಸ್ ಆರ್ ವೆರಿ ಶಾಕಿಂಗ್. ನಾನು ಏನು ಹೇಳಿದೆ ಈಗ ನೋಡಿ, ಕಳೆದ 4 ತಿಂಗಳಿಂದ ಅಲ್ರಿ ನಾವು ಯಾವುದೋ ಒಂದು ವಿಡಿಯೋ ಮಾಡಿ ಹಾಕಿದರೆ ಆ ವಿಡಿಯೋ ಮೇಲೆ ಒಂದು ಸುಳ್ಳು FIR ಮಾಡಿಕೊಂಡು 200 ಜನ ಪೊಲೀಸರನ್ನ ಎತ್ತಾಕೊಂಬಂದಂಥದ್ದು ನಾವು ನೋಡಿದ್ದೀವಿ. ಓಕೆ, ಒಂದು ಸಣ್ಣ ವಿಡಿಯೋನ, ಅದು ಪ್ರಶ್ನೆ ಮಾಡಿದ ವಿಡಿಯೋಗಳ ಮೇಲೆ ಸುಳ್ಳು FIRಗಳನ್ನ ಮಾಡಿಕೊಂಡು ಒಳ್ಳೆ ಟೆರರಿಸ್ಟ್ಗಳ ಥರ 200-300 ಜನ ಪೊಲೀಸರನ್ನ ಹಿಡ್ಕೊಂಬರೋಂಥ ಪೊಲೀಸರು ಈ ಕೊಲೆ ಕೇಸಲ್ಲಿ, ಈ ವಿವೇಕ್ ನಗರ ಪೊಲೀಸ್ ಠಾಣೆಯಲ್ಲಿ ನಡೆದಂಥ ಈ ದರ್ಶನ್ ಕೊಲೆ ಕೇಸ್ ಏನಿದೆ, ಈ ಕೇಸ್ಗೆ ಕಳೆದ 4 ತಿಂಗಳಿಂದ ಈ CID ಅವರು ಅದಕ್ಕೆ ಸುಣ್ಣ ಬಣ್ಣ ಹೊಡ್ಕೊಂಡು ಅಲ್ಲೇ ಮಾಡ್ಕೊಂಡಿದ್ದಾರಂತೆ. ಒಂದು ನೋಟಿಸ್ ಕೊಟ್ಟಿಲ್ಲ, ಒಂದು ಅರೆಸ್ಟ್ ಆಗಿಲ್ಲ, ಒಂದು ಪ್ರೊಸೀಡಿಂಗ್ಸ್ ಫಾಲೋ ಆಗಿಲ್ಲ. ನೋಡ್ರಿ, ನಮ್ಮ ಪೊಲೀಸವ್ರು ಮಾಡೋ ಕೊಲೆಗಳನ್ನು ಯಾವ ರೀತಿ ಖುದ್ದು ಪೊಲೀಸ್ ಇಲಾಖೆ ಇವ್ರುಗಳನ್ನ ಹೆಂಗೆ ನಂಬಿ ನೀವು ಠಾಣೆಗೆ ಹೋಗ್ತೀರಾ ಪೊಲೀಸ್ ಕಂಪ್ಲೇಂಟ್ ಕೊಡೋಕ್ಕೆ? ಒಂದು ಪೊಲೀಸ್ ಕಂಪ್ಲೇಂಟ್ ಕೊಡೋಕ್ಕೆ ಮತ್ತೊಂದು ಕೊಡೋಕ್ಕೆ ಹೋದರೆ ಈ ರೀತಿ ಇವ್ರು ಮಾಡಲ್ಲ ಅಂತ ಏನು ಗ್ಯಾರಂಟಿ? ಅದೇ ಹೇಳ್ತಾರಲ್ಲ, ದ ಪ್ರೊಟೆಕ್ಟರ್ಸ್ ಬಿಕಮ್ ದ ಪ್ರಿಡೇಟರ್ಸ್. ಅಂದರೆ ರಕ್ಷಣೆ ಮಾಡಬೇಕಾದಂಥ ಇಲಾಖೆ, ರಕ್ಷಿಸಬೇಕಾದಂಥ ಇಲಾಖೆ, ನಮ್ಮಗಳನ್ನೆಲ್ಲ ಲಾ ಆ್ಯಂಡ್ ಆರ್ಡರ್ನ ಮೇಂಟೈನ್ ಮಾಡಿ
ಶಾಂತಿಯಿಂದ ಇರಿಸಬೇಕಾದಂಥ ಇಲಾಖೆಯವರುಗಳೇ ಕೊಲೆಗಳನ್ನು ಮಾಡಿದ್ರೆ, ತಮ್ಮ ತೀಟೆಗಳನ್ನು ತೀರಿಸ್ಕೊಂಡ್ರೆ, ಕೊಲೆ ಅನ್ನೋದಕ್ಕೆ ಒಂದು ಬೆಲೆನೇ ಇಲ್ದರೆ ಆಗಿಬಿಟ್ರೆ, ಅಂದರೆ ಸಾಮಾನ್ಯ ಜನ ಕೊಲೆ ಮಾಡಿದ್ರೆ ಸಾಯಂಕಾಲ ಅವನು ಸೂಪರ್ ಕಾಪು, ಸಾಯಂಕಾಲ ಅವನಿಗೆ ಹ್ಯಾಂಡ್ ಕಫು, ಈ ಕಡೆ ಪೊಲೀಸ್ ಕಮಿಷನರು, ಈ ಕಡೆ DCP, ಈ ಕಡೆ ACP, ಅವನ ಇನ್ಸ್ಪೆಕ್ಟ್ರು ಸಿಂಗಮ್ಮು ಎಲ್ಲ ಆಗೋಗುತ್ತೆ. ಅದೇ ಪೊಲೀಸರು ಮಾಡೋ ಕೊಲೆಗೆ ಕಳೆದ 4 ತಿಂಗಳಿಂದ ಯಾವ ಸಿಂಗಮ್ಮೂ ಇಲ್ಲ, ಯಾವ ACPನೂ ಇಲ್ಲ, ಯಾವ CIDನೂ ಬರಲಿಲ್ಲ, ಯಾವ ತನಿಖೆನೂ ಆಗಲಿಲ್ಲ. ಕೊನೆಗೆ ಏನೂ ಆಗದಿರ ಅದು ಮೂಲೆಗೆ ಬಿದ್ದಾಗ PUCL ಅನ್ನೋ ಸಂಸ್ಥೆ ಈಗ ದೇ ಹ್ಯಾವ್ ನಾಕ್ಡ್ ದ ಡೋರ್ಸ್ ಆಫ್ ದ ಹೈಕೋರ್ಟ್ ಆ್ಯಂಡ್ ಹೈಕೋರ್ಟಿನ ಮೊರೆ ಹೋಗಿದೆ. ಹೈಕೋರ್ಟಲ್ಲಿ ತಂದೆ ತಾಯಿಗಳ ಅಫಿಡೇವಿಟನ್ನು ಕೂಡ ಹಾಕಿದ್ದಾರೆ. ಹೆದರಿಕೆ, ರಾಜಕಾರಣಿಗಳು ಬೆದರಿಕೆ ಹಾಕಿದ್ದಾರೆ, ಪೊಲೀಸರು ಬೆದರಿಕೆ ಹಾಕಿದ್ದಾರೆ, ಪೊಲೀಸ್ ಅಧಿಕಾರಿಗಳು ಬೆದರಿಕೆ ಹಾಕಿದೆ ಅಂತ PAಯಲ್ಲಿ ಸ್ಪಷ್ಟನೆಗಳನ್ನು ಕೋರ್ಟ್ಗೆ ತಿಳಿಸಲಾಗ್ತಾ ಇದೆ. ಆಮೇಲೆ ಇಲ್ಲಿವರೆಗೂ CID ಕೊಟ್ಬಿಟ್ಟು ಒಂದು ಬ್ಲ್ಯಾಂಕೆಟ್ ಹಾಕಿ ಮುಚ್ಚಾಕುವಂಥ ಕೆಲಸವನ್ನು ನಮ್ಮ ರಾಜ್ಯದ ಗೃಹ ಮಂತ್ರಿ ಹೇಳ್ತಾರೆ CID ಕೊಟ್ಟಿದ್ದೀನಿ ಅಂತ. ಸ್ವಾಮಿ ಪರಮೇಶ್ವರ್ ಅವರೇ ವಿವೇಕನಗರ ಪೊಲೀಸ್ ಠಾಣೆಯಲ್ಲಿ ನಡೆದಂಥ ದರ್ಶನ್ ಕೊಲೆ ವಿಚಾರನ ಕಂಪ್ಲೀಟ್ ಬ್ಲ್ಯಾಂಕೆಟ್ ಹಾಕಿ ನಿಮ್ಮ CID ಅವರು ಮುಚ್ಚಾಕಿದ್ದಾರೆ ಅಂತ PUCL ಸಂಸ್ಥೆ ಈಗ ಹೈಕೋರ್ಟಲ್ಲಿ ಮನವಿಯನ್ನು ಹಾಕಿದ್ದಾರೆ. ಇದರ ಬಗ್ಗೆ ನಿಮ್ಮ ರಿಯಾಕ್ಷನ್ ಏನು? ಮೊನ್ನೆ ತಾನೇ ಇನ್ನೊಂದು ಕೊಲೆ ಕೇಸನ್ನು ತುಮಕೂರಿನ ಕಾಂತರಾಜು ಇಸ್ಪೀಟ್ ಆಡ್ತಾ ಇದ್ದನ್ನು ಕರ್ಕೊಂಬಂದು ಹೊಡೆದಾಕತ್ತಲ್ಲ ತುಮಕೂರು ಪೊಲೀಸು, ಅದನ್ನು ಕೂಡ CID ಕೊಟ್ಟಿದ್ದೀರಾ. ಅದರ ಒಂದು ಗತಿ ಏನಾಯಿತು? ನಮ್ಮ ದೇಶದಲ್ಲಿ, ನಮ್ಮ ರಾಜ್ಯದಲ್ಲಿ ಸಾಮಾನ್ಯ ಜನರ ಪ್ರಾಣಕ್ಕೆ ಬೆಲೆನೇ ಇಲ್ಲ. ಆಮೇಲೆ ಅದರಲ್ಲೂ ಪೊಲೀಸವ್ರಿಗೆ ಸಿಕ್ಕಾಕೊಂಡು ಸತ್ತೋದ್ರೆ ಅಂತಿದೆ, ಖಂಡಿತವಾಗಿ ಬೆಲೆನೇ ಸಿಗಲ್ಲ, ನ್ಯಾಯ ಸಿಗಲ್ಲ. ಮೊನ್ನೆ ತೂತುಕುಡಿನಲ್ಲಿ ಲಾಕಪ್ ಡೆತ್, ಕರೋನಾದ ಸಮಯದಲ್ಲಿ ಮೊಬೈಲ್ ರಿಪೇರಿ ಮಾಡ್ತಾ ಇದ್ದಂಥ ಅಪ್ಪ ಮಗನನ್ನು ಎತ್ತಾಕೊಂಡು ಹೋಗಿ ಕೊಲೆ ಮಾಡಿದಂಥ ತೂತುಕುಡಿ ಪೊಲೀಸರಿಗೆ CBI ಪ್ರಾಸಿಕ್ಯೂಷನ್, CBIಗೆ ಹ್ಯಾಂಡ್ ಓವರ್ ಆಯಿತು. 100% 9 ಜನಕ್ಕೆ ಮರಣದಂಡನೆ ಕೊಟ್ಟಿದೆ. ಈ ರೀತಿಯ ಮರಣದಂಡನೆ ಕರ್ನಾಟಕದಲ್ಲಿ ಒಂದಷ್ಟು ನ್ಯಾಯಗಳನ್ನು ಸಿಗುವಂಥ ಒಂದು ಗೋಚರಿಸ್ತಾ ಇದೆ. ಬಟ್ ಇವ್ರುಗಳು ಕೊಡಲ್ಲ, CBIಗೆಲ್ಲ ಕೊಡಲ್ಲ. CBI ಕೊಟ್ಬಿಟ್ರೆ ವಿವೇಕನಗರ ಪೊಲೀಸವ್ರನ್ನ ಇಷ್ಟೊತ್ತಿಗೆ ಅರೆಸ್ಟ್ ಮಾಡಿ ಜೈಲಿಗೆ ಹಾಕಿರೋರು, ಖಂಡಿತವಾಗಿ ಇಷ್ಟೊತ್ತಿಗೆ ಚಾರ್ಜ್ ಶೀಟ್ ಫೈಲ್ ಮಾಡಿರೋದು, ಯಾವ ಪ್ರತಿಕ್ರಿಯೆನೂ ಮಾಡದೆ ಒಂದು ಬ್ಲ್ಯಾಂಕೆಟ್ ಹಾಕಿ ವಿವೇಕನಗರದ ದರ್ಶನ್ ಕೊಲೆ ಕೇಸನ್ನು ಮುಚ್ಚಾಕಕ್ಕೆ ಪ್ರಯತ್ನ ಬಿಟ್ಟಿರುವ CID, ಕರ್ನಾಟಕದ ಪೊಲೀಸರು, ಕರ್ನಾಟಕದ ಹೋಮ್ ಮಿನಿಸ್ಟ್ರು ನಿಜವಾಗಲೂ ಇವತ್ತು ಉತ್ತರ ಕೊಡಬೇಕಾದಂಥ ಪರಿಸ್ಥಿತಿ ನಿಂತಿದೆ ಅಂತ ನಂಗೆ ಬಂದಿದೆ. ಸೊ ನಾನೇನು ಹೇಳ್ತಾ ಇಲ್ಲ, ಓಕೆ, ನಾನೇನು ಹೇಳ್ತಾ ಇಲ್ಲ. ದರ್ಶನ್ ಅವರ ಸ್ವತಃ ತಂದೆ ತಾಯಿನೇ ಹೇಳಿದ್ದಾರೆ, ರಾಜಕಾರಣಿಗಳು, ಪೊಲೀಸರು, ಅಧಿಕಾರಿಗಳು ಧಮಕಿಗಳನ್ನು ಹಾಕಿದ್ದಾರೆ. ಒಂದು ಮಗನನ್ನು ಕಳ್ಕೊಂಡ್ರು, ಯಾರೋ ಆರ್ಗ್ಯುಮೆಂಟ್ ಮಾಡಿ, ಯಾರು ಮನೇಲಿ ತಲಾಟೆ ಮಾಡಲ್ಲ, ಯಾರು ಮನೇಲಿ ಆರ್ಗ್ಯುಮೆಂಟ್ ಮಾಡಲ್ಲ. ಇವ್ರೇನೋ ಪರಮೇಶ್ವರ್ ಅವ್ರ ಮನೆಯಲ್ಲಿ ಅವ್ರ ಮಕ್ಕಳಿದೆ, ಅವ್ರೇನು ಆರ್ಗ್ಯುಮೆಂಟ್ 100% ಮಾಡೇ ಮಾಡ್ತಾರೆ. ಮಕ್ಕಳನ್ನ ತಿದ್ದಬೇಕಾದ್ದು, ಬುದ್ಧಿ ಹೇಳಬೇಕಾದ್ದು, ಒಂದು ಐ ಥಿಂಕ್ ಚೌಕಟ್ಟಿಗೆ ತರಬೇಕಾದಂಥ ಸಮಾಜ, ಮನೆಯಲ್ಲಿರುವಂಥ ಮನೆಯವರು, ಪೊಲೀಸವರು ಕೊಲೆಗಳನ್ನು ಮಾಡಿಬಿಟ್ರೆ, ಇಸ್ಪಿಟ್ ಆಡಿದ್ರೆ ಕೊಲೆ, ಫುಡ್ ಡೆಲಿವರಿ ಬಾಯಿ ಹತ್ರ ಆರ್ಗ್ಯುಮೆಂಟ್ ಮಾಡಿದ್ರೆ ಕೊಲೆ, ಹಿಂಗೆ ಕೊಲೆನ ಆಮೇಲೆ ಕೊಲೆ ಮಾಡಿ ಮುಚ್ಚಾಕೋದು ಬೇರೆ. ಬಟ್ ವಾಟ್ ಎವರ್ ಸೆಟ್ ಅಂಡ್ ಡನ್, PUCL ಅನ್ನೋ ಒಂದು ಸಂಸ್ಥೆ ಪೆಟಿಷನ್ ಹಾಕಿದೆ. ನಗ್ನವಾದಂಥ ಸತ್ಯಗಳು ಹೊರಗಡೆ ಬರ್ತಾ ಇದೆ. CID ಒಂದು ನಕಾರಾತ್ಮಕವಾಗಿ ಬೇಜವಾಬ್ದಾರಿಯಿಂದ ನಡ್ಕೊಂಡಿದೆ. ಈ ವಿವೇಕನಗರ ಪೊಲೀಸ್ ಠಾಣೆ ದರ್ಶನ್ ಕೊಲೆ ಕೇಸಲ್ಲಿ CID ನಗ್ನವಾಗಿದೆ. ಮತ್ತು ಯಾವ ಗೆಣಸನ್ನು ಕೇಳೋಕ್ಕೋಸ್ಕರ CIDಗೆ ಹಸ್ತಾಂತರ ಮಾಡಿಸ್ಬೇಕು? ಯಾಕೆ ನಾವು ಪೊಲೀಸವ್ರು ನಂಬಬೇಕು? ಯಾಕೆ CID ನಂಬಬೇಕು? CBI ಯಾಕೆ ಕೊಡಬಾರ್ದಾಗಿತ್ತು? ಇನ್ಫ್ಯಾಕ್ಟ್ ಪೆಟಿಷನಲ್ಲಿ SITಯನ್ನು ರಚನೆ ಮಾಡಿ ತನಿಖೆ ಆಗಬೇಕು, ಕೋರ್ಟ್ ಮಾನಿಟರಿಂಗ್ ಇನ್ವೆಸ್ಟಿಗೇಷನ್ ಆಗಬೇಕು. ನಾಟ್ ಓನ್ಲಿ ದರ್ಶನ್ ಕೇಸು, ಕಳೆದ 5 ವರ್ಷದ ಕೇಸ್ಗಳ ಬಗ್ಗೆ ಅಂತ ಅಲ್ಲೊಂದು ಪೆಟಿಷನ್ ಬಿದ್ದಿದೆ. ಬಟ್ ಕೋರ್ಟ್ ಹೇಳಿದೆ ವಿಲ್ ಓನ್ಲಿ ಕಾನ್ಸಂಟ್ರೇಟ್ ಆ್ಯಸ್ ಆಫ್ ನೌ, ಅಂದರೆ ಆವತ್ತಿನ ಆದೇಶ ಪರ್ಟಿಕ್ಯುಲರ್ಲಿ ದರ್ಶನ್ ಕೇಸಿನ ವಿಚಾರವಾಗಿ ಸರ್ಕಾರಕ್ಕೆ, ಗೃಹ ಇಲಾಖೆಗೆ ನೋಟಿಸನ್ನು ಇಶ್ಯೂ ಮಾಡಿ ಐ ಥಿಂಕ್ ನೆಕ್ಸ್ಟ್ ಡೇಟ್ಗೆ ಹೋಗಿದೆ. ಸಾಮಾನ್ಯ ಜನರ ಪ್ರಾಣವನ್ನು ತೆಗೆದಂಥ ಈ ಐ ಥಿಂಕ್ ಕಟುಕ ಪೊಲೀಸರನಿಗೆ ಖಂಡಿತವಾಗಿ ಒಂದು ನೇಣಿನ ಶಿಕ್ಷೆ ಕೊಡೋವರೆಗೂ ಇವೆಲ್ಲ ಕರ್ನಾಟಕದಲ್ಲಿ ನಿಲ್ಲಬೇಕಾದಂಥ ಪರಿಸ್ಥಿತಿಯನ್ನು ಮಾಡಬೇಕಾಗುತ್ತೆ. ವಿ ಥ್ಯಾಂಕ್ PUCL ಈ ಒಂದು ಕೊಲೆಯನ್ನು ಹೈಕೋರ್ಟಿನ ಮೆಟ್ಟಿಲೇರಿ ಇವತ್ತು ಒಬ್ಬ ಡಿಪ್ರೆಸ್ಡ್ ಕ್ಲಾಸಿನ ವ್ಯಕ್ತಿ, ಯಾವುದೇ ಜಾತಿ ಜನಾಂಗ ಇರಲಿ, ಪ್ರಾಣ ಅನ್ನೋದು ಪ್ರಾಣ ಹೋದರೆ ವಾಪಸ್ ಬರೋದಿಲ್ಲ. ಓಕೆ, ಇವತ್ತಿನ ಯುವ ಜನತೆಯನ್ನು ನಾವು ತಿದ್ದಿ ಬುದ್ಧಿ ಹೇಳಬೇಕಾದವ್ರನ್ನ ನಾವು 4-5 ದಿವಸ ಠಾಣೆಯಲ್ಲಿ ಮಾಡ್ಕೊಂಡು ಯೂನಿಫಾರ್ಮ್ ಹಾಕೊಂಡು ಕೊಲೆ ಮಾಡಿ ಆ ಕೊಲೆನ ಮುಚ್ಚಾಕಾಗಿ CID ಕೊಡ್ತೀವಿ ಅಂತಂದರೆ ಎಂಥ ಐ ಥಿಂಕ್ ಭಾರತದಲ್ಲಿ ನಾವು ಬದುಕ್ತಾ ಇದ್ದೀವಿ. ಇದಕ್ಕೋಸ್ಕರನ ಮತ್ತೊಮ್ಮೆ ಕೇಳಬೇಕಾಗಿದೆ, ಎಲ್ಲಿಗೆ ಬಂತು, ಯಾರಿಗೆ ಬಂತು 47ರ ಸ್ವಾತಂತ್ರ್ಯ? ಯಾರಿಗೆ ಬಂದಿದೆ? ನೀವೇ ಹೇಳಿ. ಧನ್ಯವಾದ.